ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ 33 ಬಾಬಾ ಚಿತ್ರಪಟ. ಸಾಯಿ ಪರಮ ಭಕ್ತ ಅಣ್ಣಾ ಸಾಹೇಬ್, ಈತನೇ ಹೇಮಾಡ ಪಂತ್. ಸಾಯಿ ಅಪ್ಪಣೆ ಪಡೆದು ಸಾಯಿಯ ಆಜ್ಞೆಯ ಅನುಸಾರ ಸಾಯಿ ಲೀಲೆಗಳನ್ನು ಮಹಿಮೆಗಳನ್ನು ರಚಿಸಿ ನಮಗೆ ನೀಡಿದ ಧನ್ಯಜೀವಿ. ಅದು 1917. ಸಾಯಿ ಪಾದಸೇವಾ ಭಕ್ತ ಹೇಮಾತ್ ಸಂತ ಸಾಯಿ ಭಜನೆ ಮಾಡಿ ಸಾಯಿ ಪಾದ ಧ್ಯಾನದಿಂದ ನಿದ್ರೆ ಮಾಡಿದ. ಅಂದು ಪೂರ್ಣ ಹುಣ್ಣಿಮೆ. ಹುಣ್ಣಿಮೆ ಚಂದ್ರ ತನ್ನ ಬೆಳ್ಳಿ ತೆರೆ ವಿಸ್ತರಿಸಿ ಉಲ್ಲಸಿತನಾಗಿದ್ದಾನೆ. ಆಗ ಆತನ ಕಣ್ಣಿವೆಗಳು ನಿದ್ರೆಗೆ ಎಳೆದವು. ಎಚ್ಚರ ಮರೆತ ನಿದ್ರೆ ಅದಾಗಿರಲಿಲ್ಲ. ಅಜಾನುಬಾಹು, ವಿಶಾಲ ವಕ್ಷಸ್ಥಳ, ಮಹತ್ತರ ತೇಜೋಮೂರ್ತಿ, ಸರ್ವಲಕ್ಷಣ ಶೋಭಿತ ಸನ್ಯಾಸಿ ಒಬ್ಬ ದರ್ಶನ ನೀಡಿದ. ಹೇಮ, ನಾನು ನಾಳೆ ನಿಮ್ಮ ಮನೆಗೆ ಊಟಕ್ಕೆ ಬರುತ್ತೇನೆ, ನಿನಗೆ ತಿಳಿಸೋಣ ಅಂತ ಬಂದೆ ಎಂದ ಸನ್ಯಾಸಿ. ಆತನನ್ನು ಎಚ್ಚರಿಸಿ ಹೇಳಿ ಅದೃಶ್ಯನಾದ. ಅಣ್ಣಾ ಸಾಹೇಬ್ ಕಣ್ಣುಜ್ಜಿಕೊಂಡು ಬಾಬಾ ಬಾಬಾ ಎಂದು ಕರೆಯುತ್ತಾ ಎದ್ದು ಕುಳಿತ. ಆದರೆ ಆ ಸನ್ಯಾಸಿ ಇಲ್ಲ. ಬಾಬಾ, ಯಾಕೆ ಹೊರಟು ಹೋದೆ? ಅಷ್ಟೊಂದು ಆತುರ ಏನು? ನನ್ನ ತಂದೆ ನನ್ನ ಎಚ್ಚರಿಸಿದೆ, ನನ್ನೊಂದಿಗೆ ಮಾತನಾಡದೆ ಹೊರಟು ಬಿಟ್ಟೆಯಲ್ಲ. ನನ್ನ ತಂದೆ ಸಾಯಿ ಶಾ ಎಂದು ಬಾಬಾ ಪಟದ ಎದುರು ನಿಂತ. ಬಾಬಾ, ನೀನು ಸತ್ಯವಾದಿ. ನಿನ್ನ ಮಕ್ಕಳ ಬಗ್ಗೆ ನಿನಗೆಷ್ಟು ದಯೆ. ನಿನಗೆ ನೀನೇ ನನ್ನ ಮನೆಯಲ್ಲಿ ಆತಿಥ್ಯ ಸ್ವೀಕರಿಸುವೆನೆಂದು ಅಂಗೀಕರಿಸಿ ಅನುಗ್ರಹಿಸಿದೆಯಲ್ಲ ಜಗಜ್ಜನಕ. ಬಡತನದಲ್ಲಿ ಬಳಲುತ್ತಿರುವ ನಾನು ನಿನಗೇನು ಮಾಡಿ ಬಡಿಸಲಯ್ಯ? ಪ್ರಭು, ಅಪಹಾಸ್ಯಕ್ಕೆ ಹಾಗೆ ಹೇಳಿದೆ ಏನು? ಭಕ್ಷ್ಯ ಭೋಜ್ಯ ಪ್ರಸಾದವೇ. ನೀನು ನನಗೆ ಪ್ರೀತಿಯಿಂದ ಕೊಟ್ಟಿದ್ದನ್ನು ನಾನು ನಿನಗೆ ಭಕ್ತಿಯಿಂದ ಅರ್ಪಿಸುತ್ತೇನೆ. ನನ್ನ ಜನ್ಮ ಸಾರ್ಥಕವಾಯಿತು. ನನ್ನ ತಂದೆ ನನ್ನ ಮನೆಗೆ ನಾಳೆ ಅತಿಥಿ ಎಂದು ಕೇಕೆ ಹಾಕಿ ನಲಿದ. ಆ ಸಡಗರಕ್ಕೆ ಆತನ ಮಡದಿ ಎಚ್ಚರಗೊಂಡಳು. ಆಕೆಯನ್ನು ನೋಡಿದೊಡನೆ ಆತ, ಸಾಧ್ವಿ, ನಾಳೆ ಹೋಳಿ ಹಬ್ಬ ಅಲ್ಲವೇ? ನಮ್ಮ ಮನೆಗೊಬ್ಬ ಸನ್ಯಾಸಿ ಊಟಕ್ಕೆ ಬರುತ್ತಾನೆ. ದಿನಕ್ಕಿಂತಲೂ ಒಂದಿಷ್ಟು ಹೆಚ್ಚು ಅಕ್ಕಿ ಹಾಕು. ಅಡುಗೆ ರುಚಿಯಾಗಿರಬೇಕು. ಆ ಬರುವ ಅತಿಥಿ ಸಾಮಾನ್ಯನಲ್ಲ, ಪಾಕಶಾಸ್ತ್ರ ಪ್ರವೀಣ. ಆತನನ್ನು ಆಶ್ರಯಿಸಿರುವ ಶ್ರೀಮಂತರು ಬಹಳ. ಆತ ಬಯಸಿದ್ದನ್ನು ಮಾಡಿಕೊಡುತ್ತಾರೆ. ಅಷ್ಟು ಮಾತ್ರಕ್ಕೆ ಆತ ಬಡವರನ್ನು ತೃಣೀಕರಿಸುವವನಲ್ಲ. ಬಡವರ ಮನೆಯ ಪ್ರಸಾದವೇ ಭೋಗ ರುಚಿಕರವೆಂದು ಹಲವು ಬಾರಿ ಹೊಗಳಿದ ಕೃಪಾಳು. ಮತ್ತೆ ಅಂತಹ ಅತಿಥಿಗಳನ್ನು ಹೇಗೆ ಸಂತೃಪ್ತಿಪಡಿಸುವೆಯೋ ಎಂದ. ಆಕೆಗೇನೂ ಅರ್ಥವಾಗಲಿಲ್ಲ. ಸ್ವಾಮಿ, ಅರ್ಧರಾತ್ರಿಯಲ್ಲಿ ಈ ಸಂಭ್ರಮ ಸಡಗರವೇನು? ಆ ಮಹಾನುಭಾವ ಯಾರು? ಎಲ್ಲಿಂದ ಬರುತ್ತಾನೆ? ಇಷ್ಟೆಲ್ಲ ಬಿರುದಾವಳಿಗಳಿರುವ ಆ ಮಹಾನುಭಾವ ನಿದ್ರೆಯಲ್ಲಿ ಏನಾದರೂ ಕಂಡನೇನು ಎಂದಳು. ಆತ ತಾನು ಕಂಡ ಕನಸಿನ ಚಂದವನ್ನು ಹೇಳಿ ಮರುದಿನ ಬೆಳಿಗ್ಗೆ ಶ್ರೀ ಸಾಯಿಯೇ ನಮ್ಮ ಮನೆಗೆ ಅತಿಥಿಯಾಗಿ ಭೋಜನಕ್ಕೆ ಬರುವನೆಂದು ತಿಳಿಸಿದ. ಅದಕ್ಕೆ ಆ ಅಮಾಯಕಳು, ಏನಂದಿರಿ? ಸಾಯಿ ಶಿರಡು ಬಿಟ್ಟು ಬಾಂದ್ರಾಗೆ ಬರುವನೆ, ನಮ್ಮ ಮನೆಯಲ್ಲಿ ಊಟ ಮಾಡುವನೆ ಎಂದಳು. ಕೂಡಲೇ ಹೇಮಾತ್ ಸಂತ ನಕ್ಕು, ತನಿ, ನೀನೆಂಥ ಹುಚ್ಚಿ? ಶ್ರೀ ಸಾಯಿ ಆ ಶಿರಡಿಯಲ್ಲಿ ಮಾತ್ರ ಇರುವೆನೆಂದೇ ನಿನ್ನ ಊಹೆ. ಆ ತಂದೆ ಇದೀಗ ನಮ್ಮ ಜೊತೆಯಲ್ಲಿಲ್ಲವೇ? ಅತಿಥಿಯಾಗಿ ನಮ್ಮ ಮನೆಯಲ್ಲಿ ಊಟ ಮಾಡುವೆನೆಂದ ಸಾಯಿ ಬರದೇ ಇರುವುದಿಲ್ಲ, ಬಂದೇ ಬರುತ್ತಾನೆ. ಅದು ಯಾವ ರೂಪದಲ್ಲಿ ಬರುತ್ತಾನೋ ತಿಳಿಯದು, ಆದರೆ ಹೇಗಾದರೂ ಊಟದ ಹೊತ್ತಿಗೆ ಖಂಡಿತ ಬರುತ್ತಾನೆ. ನೀನು ಆ ಬಾಬಾ ಪಾದಗಳ ಮೇಲೆ ಚಿತ್ತವಿಟ್ಟು ಬಾಬಾರ ನಾಮಸ್ಮರಣೆ ಮಾಡುತ್ತಾ ಅಡುಗೆ ಮಾಡು ಎಂದು ಆಕೆಯೇ ಹೇಳಿದ. ಬೆಳಗಾಯಿತು. ಶ್ರೀ ಸಾಯಿ ತನ್ನ ಮನೆಗೆ ಬರುತ್ತಾನೆ ಅನ್ನೋ ಸಂತಸ ಸಂಭ್ರಮದಲ್ಲಿ ಸ್ನಾನ ಸಂಧ್ಯಾದಿಗಳನ್ನು ಪೂರೈಸಿ ಬಾಬಾ ಮಂದಿರವನ್ನು ಅಲಂಕರಿಸಿ ಪೂಜಾ ದ್ರವ್ಯಗಳನ್ನು ಅಣಿ ಮಾಡಿದ. ಆ ತಾಯಿ ಬೆಳಗಾಗುವ ಮೊದಲೇ ಅಂಗಳವನ್ನು ಬಣ್ಣ ಬಣ್ಣದ ರಂಗವಲ್ಲಿಯಿಂದ ಅಲಂಕರಿಸಿದಳು. ಅರ್ಥವಾಗದ ಆ ಕಾತುರತೆ, ಹೇಳಲಾಗದ ಆನಂದ. ಸುಗಂಧ ದ್ರವ್ಯಗಳನ್ನು ಹತ್ತಿಸಿದರು. ಆ ಸಾಯಿ ಭಕ್ತನ ಅದೃಷ್ಟವೇ ಅದೃಷ್ಟ. ಎಲ್ಲವೂ ಸಾಯಿಮಯವಾಗಿ, ಎಲ್ಲವೂ ತನ್ಮಯತೆ ಅನುಭವಿಸುತ್ತಿದ್ದರು. ಬಾಬಾ ಸಂಕೀರ್ತನೆಯಿಂದ ಅಡುಗೆ ಆಯಿತು. ಹೇಮಾಡ್ ಪಂತ್ ಅಂಗಳದ ಜಗುಲಿ ಸೇರಿದ.
ಸಾಯಿ ಯಾವ ರೂಪದಲ್ಲಿ ಕೃಪೆದೋರಿ ಬರುವನು ಎಂದು ಎದುರು ನೋಡುತ್ತಿದ್ದ. ಮಧ್ಯಾಹ್ನವಾಯಿತು, ಸುಳಿವಿಲ್ಲ. ಪೂಜಾದಿಗಳು ಮುಗಿದವು, ನೈವೇದ್ಯ ಕೂಡ ಆಯಿತು. ಪೀಠಗಳನ್ನು ಹಾಕಿ 2 ಪಂಕ್ತಿಯಲ್ಲಿ ಎಲೆಗಳನ್ನು ಹಾಕಲಾಯಿತು. ಎಲೆಯಲ್ಲಿ ಎಲ್ಲ ಪದಾರ್ಥಗಳನ್ನು ಬಡಿಸಲಾಯಿತು. ಅಭೀಕರಣ ಕೂಡ ಆಯಿತು. ಎತ್ತಲಿಂದ ಬಾಬಾ ಬರುವನು ಎಂದು ಹೇಮಾದ್ ಸಂತ ಭಕ್ತಿ ಭಾವದಿಂದ ಬಾಬಾ ಧ್ಯಾನ ಮಾಡುತ್ತಾ ನಿರೀಕ್ಷಿಸುತ್ತಿದ್ದ. ಎಲ್ಲರೂ ಆಪೋಷಣಕ್ಕೆ ಸಿದ್ಧರಾಗುತ್ತಿದ್ದರು. ಆ ಸಮಯದಲ್ಲಿ ಊಟದ ಮನೆಯ ಪಕ್ಕದ ಕೋಣೆಯಲ್ಲಿ ಹೆಜ್ಜೆಗಳ ಶಬ್ದವಾಯಿತು. ಕಾತುರದಿಂದ ಅಣ್ಣಾ ಸಾಹೇಬ್ ಅತ್ತ ನೋಡಿದ. ಅಲಿ ಮಹಮ್ಮದ್, ಮೌಲಾನಾ ಅನ್ನು ಮುಜಾವರ್ ಅನ್ನೋ 2 ಮುಸ್ಲಿಮರು ಅಣ್ಣಾ ಸಾಹೇಬನಿಗೆ ನಮಸ್ಕರಿಸಿ, ಅಯ್ಯ, ನಿಮ್ಮ ಬಂಧುಗಳ ಜೊತೆ ನೀವು ಊಟಕ್ಕೆ ಕೂರಲು ಸಿದ್ಧರಾಗುತ್ತಿದ್ದಾಗ ನಿಮಗೆ ಅಡಚಣೆ ಉಂಟು ಮಾಡಿದೆವು, ಕ್ಷಮಿಸಿರಿ. ತಾವು ಎಲೆ ಮುಂದಿನಿಂದ ಎದ್ದು ಬಂದ ಹಾಗಿದೆ. ಉಳಿದವರು ನಿಮಗಾಗಿ ಎದುರು ನೋಡುತ್ತಿರುತ್ತಾರೆ. ತಡ ಮಾಡದೆ ಇದೋ ನಿಮ್ಮ ವಸ್ತು ತೆಗೆದುಕೊಳ್ಳಿರಿ. ತಕ್ಷಣ ಊಟಕ್ಕೆ ಹೋಗಿರಿ. ನಂತರ ಬಿಡುವಾಗಿ ನಿಮಗೆ ಈ ವಸ್ತುವಿನ ಕಥೆಯನ್ನು ತಿಳಿಸುತ್ತೇವೆ ಎಂದು ಅಲಿ ಮಹಮ್ಮದ್ ಬಳಿಯಿದ್ದ ವಸ್ತುವನ್ನು ಹೇಮಾಡ್ ಪಂತನಿಗೆ ಕೊಟ್ಟು ಸರಸರನೆ ಆ 2 ಹೊರಟು ಹೋದರು. ಆ ವಸ್ತುವೆಂಥದ್ದೋ ಹೊರಗೆ ಕಾಣಿಸುತ್ತಿಲ್ಲ. 2 ಹಳೆ ಪತ್ರಿಕೆಗಳಲ್ಲಿ ಸುತ್ತಲಾಗಿತ್ತು. ಬಂದೋಬಸ್ತಾಗಿ ನೂಲಿನಿಂದ ಕಟ್ಟಲಾಗಿತ್ತು. ಆತುರದಿಂದ ಅಣ್ಣಾ ಸಾಹೇಬ್ ಅದನ್ನು ಬಿಚ್ಚಿದ. ಅದರಲ್ಲಿದ್ದುದೇನು? ಶ್ರೀ ಸಾಯೀಶನ ಚಿತ್ರಪಟ. ಒಳ್ಳೆ ಸುಂದರವಾದ ಕಟ್ಟು ಹಾಕಲಾಗಿತ್ತು. ಅಣ್ಣಾ ಸಾಹೇಬ್ ಆನಂದಕ್ಕೆ ಎಣೆಯೇ ಇಲ್ಲವಾಯಿತು. ಮೈ ಪುಳಕಿತಗೊಂಡಿತು. ಕಣ್ಣುಗಳಲ್ಲಿ ನೀರಾಡಿತು. ಬಾಬಾ ಎಂದು ಗಟ್ಟಿಯಾಗಿ ಅಪ್ಪಿಕೊಂಡು ಆ ಪಟವನ್ನು ಕಣ್ಣಿಗೊತ್ತಿಕೊಂಡ. ಪಂಕ್ತಿಗಳ ಮಧ್ಯೆ ಸಿದ್ಧಪಡಿಸಿದ ಉನ್ನತಾಸನದ ಮೇಲೆ ಇರಿಸಿದ. ಶಿರಬಾಗಿ ಪಾದಗಳನ್ನು ತಾಕಿ ನಮಸ್ಕರಿಸಿದ. ಎದುರು ಎಲೆಯಲ್ಲಿ ಎಲ್ಲವೂ ಬಡಿಸಲಾಯಿತು. ಬಾಬಾ ಪಟಕ್ಕೆ ಹೂಮಾಲೆ ಹಾಕಿದ. ಆತ ಆ ಪಟಕ್ಕೆ ಆಪೋಷಣ ಮಾಡಿ ಬೀಸಣಿಗೆ ತೆಗೆದುಕೊಂಡು ಬೀಸುತ್ತಾ ಪಕ್ಕದಲ್ಲಿ ಕುಳಿತ. ಬಾಬಾ ಊಟ ಮಾಡುತ್ತಿರುವನೆಂದೇ ಅಣ್ಣಾ ಸಾಹೇಬ್ ಭಾವಿಸಿದ. ಅಷ್ಟರ ವಿನಃ ಅಲ್ಲಿರುವುದು ಪಟ ಅನ್ನೋ ಭಾವನೆ ಆತನಿಗಿರಲಿಲ್ಲ. ಕರುಣಾಮಯಿ, ಇಷ್ಟು ಆಲಸ್ಯ ಬೇಕಯ್ಯ? ಆತುರಪಟ್ಟು ನಾವು ಊಟ ಮಾಡಿಬಿಡ್ತೀವಿ ಅಂದುಕೊಂಡೆಯಾ? ಹಾಗೆಂದೂ ನಡೆಯದು. ನೀನಿಂದು 1 ಕ್ಷಣ ಬಾರದಿದ್ದರೆ ನಾನಿವತ್ತು ಉಪವಾಸವಿರುತ್ತಿದ್ದೆ. ತಂದೆ, ನಿನಗೆ ಗೊತ್ತಿಲ್ಲದ್ದು ಯಾವುದಿದೆ? ನೀನು ನಿನ್ನ ಮಕ್ಕಳನ್ನು ಹಾಗೇಕೆ ಉಪೇಕ್ಷಿಸುವೆ? ಕೃಪೆ ದೋರುವೆನೆಂದು, ನನ್ನ ಮನೆಗೆ ಬರುವೆನೆಂದು ನೀನೇ ಹೇಳಿ ಮತ್ತೇಕೆ ಬಾರದೆ ಹೋದೆ ಎಂದು ಸಾಯಿ ಜೊತೆ ಸಂಭಾಷಿಸುತ್ತಾ, ಅವಸರವಿಲ್ಲ ತಂದೆ, ಅಡುಗೆ ಹೇಗಿದೆ? ನೀನೂ ಬರ್ತೀಯಾ ಅನ್ನೋ ಸಂಭ್ರಮದಲ್ಲಿ ಮಾಡಿದ್ದು. ರುಚಿಸುವುದೋ ಇಲ್ಲವೋ ಪ್ರಭು, ಇದು ನಿನಗೋಸ್ಕರ ಮಾಡಿದ್ದು. ಕೇಣಿ ತಿನ್ನು. ನೀನೊಲ್ಲದ್ದು ನಾನೂ ಒಲ್ಲೆ. ಒಂದು ತಗೊಳ್ಳಯ್ಯ ಎಂದು ರಮಿಸುತ್ತಾ, ಬೇಡುತ್ತಾ, ಪ್ರಾರ್ಥಿಸುತ್ತಾ ಬಾಬಾರನ್ನ ತಾನು ಪ್ರತ್ಯಕ್ಷ ನೋಡುತ್ತಿರುವಂತೆಯೇ ವರ್ತಿಸಿದ. ಊಟವಾಯಿತು. ಶುಭ್ರವಾದ ಉತ್ತರೀಯದಿಂದ ಪಟವನ್ನು ಒರೆಸಿದ. ತಾಂಬೂಲ ನೀಡಿದ. ಪಕ್ಕದ ಕೊಠಡಿಯಲ್ಲಿ ಹಾಸಿಗೆ ಹಾಸಿ ಸಾಯಿಯನ್ನು ಅದರಲ್ಲಿ ಮಲಗಿಸಿ ಸಂಕೀರ್ತನೆಯಿಂದ ನಿದ್ರೆ ಮಾಡಿಸಿದ. ನಂತರ ಆ ದಂಪತಿಗಳಿಬ್ಬರೂ ಸಾಯಿ ಪ್ರಸಾದವೆಂದು ಊಟ ಮಾಡಿದರು. ಚಿತ್ರಪಟದಲ್ಲಿನ ಆ ಶ್ರೀ ಸಾಯಿ ಆ ರೂಪದಲ್ಲಿ ಅಣ್ಣಾ ಸಾಹೇಬ್ನನ್ನು ಅನುಗ್ರಹಿಸಿದರು. ಆ ಪಟಕ್ಕೂ ಸಾಯಿಗೂ ಭೇದವಿಲ್ಲ. ಅಂದಿನ ಊಟ ಬಾಬಾ ಮಾಡೇ ಇರಬೇಕು. ಅಚೇತನವಾದ ಆ ಪಟದಲ್ಲೂ ಸಹ ಸಾಯಿಯನ್ನು ಪ್ರತ್ಯಕ್ಷ ಕಂಡು ಸಂತೋಷಪಟ್ಟ ಅಣ್ಣಾ ಸಾಹೇಬ್ ಧನ್ಯ. ಚೇತನ ಭೇದವಿಲ್ಲದೆ ತನ್ನ ದೇವರನ್ನ ಎಲ್ಲೆಲ್ಲೂ ನೋಡಬಲ್ಲ ಅಂತಹ ಉನ್ನತ ಭಕ್ತಿಯನ್ನು ತನ್ನದಾಗಿಸಿಕೊಂಡ ಅಣ್ಣಾ ಸಾಹೇಬ್ ಪೂಜನೀಯ. ಇದೇ ವಿಗ್ರಹಾರಾಧನೆಯಲ್ಲಿನ ವಿಶಿಷ್ಟತೆ. ಪಟ ಅನ್ನೋ ಭ್ರಮೆ ಇಲ್ಲದೆ ಚೈತನ್ಯ ಮೂರ್ತಿಯಾದ ಬಾಬಾರನ್ನ ಕಾಣಲಿಕ್ಕೆ ಬೇಕಾಗಿರುವುದು ಭಕ್ತಿ. ಮತ್ತೊಂದು ವಿಷಯ ಗಮನಿಸಬೇಕಾಗಿದ್ದು, ಆಗಿನ್ನೂ ಬಾಬಾ ದೇಹತ್ಯಾಗ ಮಾಡಿರಲಿಲ್ಲ. ಬಾಬಾ ಅತಿಥಿಯಾಗಿ ನಿಜ ರೂಪದಲ್ಲಿ ಭೋಜನಕ್ಕೆ ಬಂದನೇ? ಹೀಗೇಕೆ ಚಿತ್ರಪಟವಾಗಿ ಅಲ್ಲಿಗೆ ಬಂದ? ಪ್ರತ್ಯಕ್ಷವಾಗುವುದಕ್ಕೂ ಕೃಪೆದೋರಿ ಆಧರಿಸುವುದಕ್ಕೂ ಶರೀರವೇ ಆಧಾರವೆಂದು ತಪ್ಪು ತಿಳಿಯಬಾರದೆಂದು ನಿರೂಪಿಸಲು ಹಾಗೆ ಮಾಡಿದನೇನೋ? ಬಾಬಾ ಪಟ ನಿರ್ಜೀವ ಅಲ್ಲವೆಂದು, ಚಿತ್ರಪಟ ಇರುವೆಡೆಗಳಲ್ಲೆಲ್ಲ ತಾನೇ ಇರುವನೆಂದು ಪ್ರಬೋಧಿಸಿದನೋ ಏನೋ?
1918ರಲ್ಲಿ ನಿರ್ಯಾಣವಾದರೂ ಅಷ್ಟು ಮಾತ್ರಕ್ಕೆ ಹೆದರಬೇಕಾದುದಿಲ್ಲ. ದೇಹ ತ್ಯಜಿಸಿದರೂ ನಾನು ನಿಮ್ಮೊಂದಿಗೇ ಇರುತ್ತೇನೆ. ನನ್ನ ಪಟವಿದ್ದರೆ ನಾನಿದ್ದಂತೆಯೇ. ಕೇವಲ ಪಟವೆಂದು ಭ್ರಮಿಸದಿರಿ. ನಿರ್ಮಲ ಭಕ್ತಿಗೆ ತನ್ನ ಪಟವೇ ಮಾತನಾಡುವುದೆಂದು ತಿಳಿಸಿದನೋ ಏನೋ, ಅದು ನನಗೆ ಗೊತ್ತಿಲ್ಲ. ಚೈತನ್ಯ ಮೂರ್ತಿಯಾದ ಶ್ರೀ ಸಾಯಿ ಚಿತ್ರ ಕೂಡ ಸಾಯಿನೇ ಎಂದು ಪೂಜಿಸುವುದೇ ನನ್ನ ಕೆಲಸ. ಅನುಗ್ರಹಿಸೆಂದು ಪ್ರಾರ್ಥಿಸುವುದೇ ನನ್ನ ವಿಧಿ. ಇನ್ನು ಈ ಪಟ ಎಲ್ಲಿಯದು? ಸರಿಯಾಗಿ ಆ ಸಮಯಕ್ಕೆ ಆ ಪಟ ಅಣ್ಣಾ ಸಾಹೇಬ್ನಿಗೆ ತಲುಪಿದ್ದು ಹೇಗೆ? ಇದು ಒಂದು ಸಾಯಿ ಲೀಲೆ. 9 ವರ್ಷಗಳ ನಂತರ ಈ ಅಲಿ ಮೊಹಮ್ಮದ್ ಹೇಮಾದ್ ಸಂತನ ಭೇಟಿ ಮಾಡಿದ. ಆಗ ಆ ಪಟದ ವಿಚಾರ ಹೀಗೆ ಹೇಳಿದ: ಆ ದಿನ ಪಟ ಕೊಟ್ಟ ಆತ 9 ವರ್ಷ ಭೇಟಿಯಾಗಲೇ ಇಲ್ಲ. ಈತ ಬಾಂಬೆ ಪರಿಸರ ಪ್ರಾಂತದಲ್ಲಿರುವ ಬಾಂದ್ರಾ ನಿವಾಸಿ. ಒಂದು ದಿನ ಬಾಂಬೆ ನಗರ ಸುತ್ತಾಡುತ್ತಾ ಬಾಬಾರ ಪಟ ಕೊಂಡುಕೊಂಡ. ಅದಕ್ಕೆ ಕಟ್ಟು ಹಾಕಿಸಿ ಬಾಂದ್ರಾದ ತನ್ನ ಮನೆ ಗೋಡೆಗೆ ತೂಗು ಹಾಕಿದ. ಬಾಬಾ ಬಗ್ಗೆ ಭಕ್ತಿ ಉಳ್ಳವನಾದ್ದರಿಂದ ಪ್ರತಿದಿನ ಬೆಳಿಗ್ಗೆ ಆ ಪಟದ ಎದುರು ಸಾಷ್ಟಾಂಗ ಎರಗಿ ಪ್ರಾರ್ಥಿಸಿ ನಂತರ ಇತರ ಕಾರ್ಯಗಳಲ್ಲಿ ತೊಡಗುತ್ತಿದ್ದ. ಆ ದಿನ ಅಣ್ಣಾ ಸಾಹೇಬ್ನಿಗೆ ಆ ಪಟ ಕೊಡುವುದಕ್ಕೆ ಮುಂಚೆ ಸರಿಯಾಗಿ 3 ತಿಂಗಳ ಹಿಂದೆ ಸೊಂಟ ನೋವಾಗಿ ಅದು ಊದಿಕೊಂಡು ಶಸ್ತ್ರಚಿಕಿತ್ಸೆ ಮಾಡಬೇಕಾಗಿ ಬಂದಿತ್ತು. ಆದ್ದರಿಂದ ಆತ ಬಾಂಬೆಯಲ್ಲಿರುವ ತನ್ನ ಭಾವನಾದ ನೂರ್ ಮೊಹಮ್ಮದ್ ಪೀರ್ ಭಾಯಿ ಮನೆಯಲ್ಲಿ ಇರಬೇಕಾಗಿ ಬಂದಿತ್ತು. ಆ ನೂರ್ ಮೊಹಮ್ಮದ್ ಭಾಯಿ ಅಬ್ದುಲ್ ರಹಮಾನನ ಶಿಷ್ಯ. ಆ ಗುರುವಿನ ಪಟವನ್ನು ದೊಡ್ಡ ಚಿತ್ರಪಟವನ್ನಾಗಿ ಪರಿವರ್ತಿಸಿ ತನ್ನ ಮಿತ್ರರಿಗೆಲ್ಲ ಹಂಚುತ್ತಾ ಭಾವ ಮೈದುನನಾದ ಅಲಿ ಮೊಹಮ್ಮದ್ನಿಗೂ ಸಹ ಒಂದು ಚಿತ್ರಪ್ರತಿಯನ್ನು ನೀಡಿದ. ಅಲಿ ಮೊಹಮ್ಮದ್ನಾದರೋ ಸಾಧು ಸೇವಾ ಸಂತ ಚಿಂತನೆ ಉಳ್ಳವನು. ಆ ಕಾರಣದಿಂದ ಬಾಂದ್ರಾದಲ್ಲಿ ತನ್ನ ಮನೆಯಲ್ಲಿದ್ದ ತಾಜುದ್ದೀನ್, ಮೌಲಾನಾ ಸಾಹೇಬ್, ಮೊಹಮ್ಮದ್ ಹುಸೇನ್, ಶ್ರೀ ಸಾಯಿಬಾಬಾ ಚಿತ್ರಗಳೊಂದಿಗೆ ಆ ಪಟವನ್ನು ಕೂಡ ಗೋಡೆಗೆ ತೂಗು ಹಾಕಿ ಭಕ್ತಿಯಿಂದ ಆರತಿ ಎತ್ತಿ ಆರಾಧಿಸುತ್ತಿದ್ದ. ಈ ನೂರ್ ಮೊಹಮ್ಮದ್ ತನ್ನ ಗುರುಗಳ ಪಟವನ್ನು ಖರೀದಿಸಿ ಭಕ್ತಿಯಿಂದ ಗುರುಗಳನ್ನು ಭೇಟಿ ಮಾಡಿ ಆತನ ಪಾದಗಳ ಬಳಿ ಇರಿಸಿ, ಗುರುದೇವ, ಈ ಪಟವನ್ನು ನೋಡಿದರೆ ಪ್ರತ್ಯಕ್ಷವಾಗಿ ತಾವೇ ನನ್ನ ಬಳಿ ಇರುವಂತೆ ಭಾವಿಸುತ್ತೇನೆ. ತಾವು ಸ್ಪರ್ಶಿಸಿ ಆಶೀರ್ವದಿಸಿ ನನಗೆ ಕೊಡಿರಿ ಎಂದು ಬೇಡಿಕೊಂಡ. ಆದರೆ ಆ ಗುರುಗಳಿಗೆ ವಿಗ್ರಹಾರಾಧನೆ ಎಂದರೆ ಆಗುತ್ತಿರಲಿಲ್ಲ. ಅನ್ಯ ಮತದ್ವೇಷಿ. ಆ ಕಾರಣದಿಂದ ಕೃಪೆದೋರಿ ಆನಂದ ಪಡುವುದಕ್ಕೆ ಬದಲು ಆಗ್ರಹದಿಂದ ಹಾಗೆ ಆ ಪಟವನ್ನು ಹಳ್ಳಿಯವನಿಗೆ ಕೊಟ್ಟು ಸಮುದ್ರದಲ್ಲಿ ಮುಳುಗಿಸಿ ಬರಲು ಹೇಳಿದ. ಸೋದರ ಭಕ್ತರ ಎದುರಲ್ಲಿ ತನ್ನ ಗುರುಗಳು ಹಾಗೆ ಮಾಡಲು ನೂರ್ ಮೊಹಮ್ಮದ್ ಖಿನ್ನನಾಗಿ ತಾನು ತನ್ನ ಮಿತ್ರರಿಗೆ ಕೊಟ್ಟಿದ್ದ ಪಟವನ್ನೆಲ್ಲ ವಾಪಸ್ಸು ತಂದು ಸಮುದ್ರದಲ್ಲಿ ಮುಳುಗಿಸಿದ. ತಾನು ಶ್ರಮವಹಿಸಿ ತಯಾರು ಮಾಡಿಸಿದ್ದಕ್ಕೆ ಫಲ ತನ್ನ ಗುರುದೇವನಿಗೆ ಸಿಟ್ಟು ಬರಿಸುವುದಕ್ಕೇನಾ ಎಂದು ವ್ಯಥೆಪಟ್ಟ. ಆಗಿನ್ನೂ ಅಲಿ ಮೊಹಮ್ಮದ್ ಈ ನೂರ್ ಮನೆಯಲ್ಲಿಯೇ ಇದ್ದು ಚಿಕಿತ್ಸೆ ಪಡೆಯುತ್ತಿದ್ದ. ನೂರ್ ಮೊಹಮ್ಮದ್ ತನ್ನ ಭಾವ ಮೈದುನನನ್ನು ಉದ್ದೇಶಿಸಿ, ಅಲಿ, ನಿನ್ನ ಮನೆಯಲ್ಲಿರುವ ಮಹಾತ್ಮರ ಪಟವನ್ನೆಲ್ಲ ಸಮುದ್ರದಲ್ಲಿ ಮುಳುಗಿಸಿದ ಹೊರತು ನಿನಗೀ ಬಾಧೆ ತೀರುವುದಿಲ್ಲ. ಇದು ನನ್ನ ಗುರುದೇವನ ಕೋರಿಕೆ. ನೀನು ಪಟಗಳನ್ನೆಲ್ಲ ಸಮುದ್ರದಲ್ಲಿ ಬಿಸಾಡಬೇಕಾದ್ದೆ ಎಂದು ಪಟ್ಟು ಹಿಡಿದ. ಅಂದಿಗೆ ಆತ ಬಾಂದ್ರಾದಲ್ಲಿನ ತನ್ನ ಮನೆ ಬಿಟ್ಟು 3 ತಿಂಗಳಾಗಿತ್ತು. ಮನೆಯಲ್ಲಿ ಯಾರೂ ವಾಸ ಮಾಡುತ್ತಿರಲಿಲ್ಲ. ದೀಪ ಹಚ್ಚುವವರಿಲ್ಲ, ಆರತಿ ಇಲ್ಲ, ಆರಾಧನೆ ಇಲ್ಲ. ಈ ಭಕ್ತನೊಂದಿಗೆ ಆ ದೈವ ಸ್ವರೂಪರು ಕೂಡ ದುರ್ದಶೆ ಅನುಭವಿಸುತ್ತಿದ್ದರು. ಎಂಥ ಜ್ಞಾನಿಗಳಾದರೂ ಈ ದುರವಸ್ಥೆ ಕರ್ಮಾನುಸಾರ ಅನುಭವಿಸಿಯೇ ತೀರಬೇಕೇನೋ. ಪಾಪ ಅಲಿ ಮನಸ್ಸು ಅದಕ್ಕೆ ಅಂಗೀಕರಿಸಲಿಲ್ಲ. ಧಿಕ್ಕರಿಸಿ ಮಾಡುವುದಾದರೂ ಏನು? ಒಂದೇ ಓಟಕ್ಕೆ ಬಾಂದ್ರಾ ಸೇರಿ ನೂರ್ ಮೊಹಮ್ಮದ್ ತಾನೇ ಆ ಎಲ್ಲ ಕೆಲಸವನ್ನು ಮಾಡಿ ಮುಗಿಸುವಂತಿದ್ದ. ಮತ್ಸರ ಏನೆಲ್ಲ ಮಾಡಿಸುತ್ತದೆ? ಅಲಿ ತನ್ನ ದುಬಾಸಿನ ಕರೆದು ಬಾಂದ್ರಾದಲ್ಲಿನ ತನ್ನ ಮನೆಯಲ್ಲಿರುವ ಪಟಗಳನ್ನೆಲ್ಲ ಮೂಟೆ ಕಟ್ಟಿ ಸಮುದ್ರದಲ್ಲಿ ಬಿಸಾಡಲು ಕಳುಹಿಸಿದ. ನಂತರ 2 ತಿಂಗಳು ಅಲಿ ಹಾಗೆ ತನ್ನ ಭಾವನ ಮನೆಯಲ್ಲಿ ಕಾಲ ಕಳೆದ. ನಂತರ ಗುಣಮುಖನಾದ ಕೂಡಲೇ ಆತುರದಿಂದ ಬಾಂದ್ರಾ ತಲುಪಿದ. ಬೀಗ ತೆಗೆದು ಒಳಗೆ ಪ್ರವೇಶಿಸಿದ. ಮನೆ ತುಂಬ ಅಸ್ತವ್ಯಸ್ತವಾಗಿತ್ತು. ಎಲ್ಲಿ ನೋಡಿದರೂ ಬಲೆ ಕಟ್ಟಿ ತೂಗಾಡುತ್ತಿತ್ತು. ಮೊಳಕಾಲುದ್ದ ಧೂಳು, ಗಬ್ಬು ವಾಸನೆ,
ಗೋಡೆಗಳಲ್ಲಿ ಯಾವ ಪಟವೂ ಇಲ್ಲ, ಮೊಳೆಗಳು ಮಾತ್ರವೇ ಕಂಡವು. ಆದರೆ ಶ್ರೀ ಸಾಯೀಶನ ಪಟ ಮಾತ್ರ ಮಾಸದೆ ಚದುರದೆ ಸ್ಥಿರವಾಗಿ ಗೋಡೆ ಮೇಲಿತ್ತು. ಒಂದೇ ಓಟಕ್ಕೆ ಅಲಿ ಬಾಬಾ ಎಂದು ಕೂಗಿಟ್ಟು ಆ ಪಟವನ್ನು ಸಮೀಪಿಸಿದ. ಪದೇ ಪದೇ ಬಾಬಾರ ಪಾದಗಳನ್ನು ಕಣ್ಣಿಗೆತ್ತಿಕೊಂಡು, ಬಾಬಾ, ನೀನು ಮಾತ್ರ ಹೇಗೆ ತಪ್ಪಿಸಿಕೊಂಡೆ? ನೀನು ಸಮುದ್ರ ಪಾಲಾದೆ ಎಂದು ತಿಳಿದಿದ್ದೆ. ನಿನ್ನ ಲೀಲೆ ಅದ್ಭುತ. ನಿನ್ನ ದುಬಾಸಿ ನೋಡಲೇ ಇಲ್ಲವೇ? ನೂರ್ ಮೊಹಮ್ಮದ್ ಬಂದು ನೋಡಿದರೆ ಮತ್ತೆ ಆ ಪಟವನ್ನು ಕೂಡ ಸಮುದ್ರದಲ್ಲಿ ಬಿಸಾಡುತ್ತಾನೆ ಅನ್ನೋ ಭಯದಿಂದ ಕೂಡಲೇ ಆ ಬಾಬಾರ ಪಟವನ್ನು ತೆಗೆದು ಬೀರುವಿನಲ್ಲಿ ಮುಚ್ಚಿಟ್ಟ. ಈ ಪಟ ಹೇಗೆ ಕಾಪಾಡುವುದು? ಯಾರಿಗೆ ಕೊಟ್ಟರೆ ಚೆನ್ನಾಗಿರುತ್ತದೆ ಎಂದೆಲ್ಲ ಚಿಂತಿಸಿದ. ಅದಕ್ಕೂ ಸಹ ಬಾಬಾನೇ ದಾರಿ ತೋರಿಸಿದರು. ಮೌಲಾನಾ ಇನ್ನು ಮುಜೂವರ್ ಎಂಬ ಸಾಧು ಪುಂಗವನನ್ನು ಭೇಟಿ ಮಾಡಿ ಚರ್ಚಿಸಿದ. ಉಭಯರು ಈ ಚಿತ್ರವನ್ನು ಹೇಮಾಡ್ ಪಂತನಿಗೆ ಕೊಟ್ಟರೆ ಭಕ್ತಿಪೂರ್ವಕವಾಗಿ ಕಾಪಾಡುವನೆಂದು ನಿಶ್ಚಯಿಸಿದರು. ಇಬ್ಬರೂ ಸೇರಿ ಆ ದಿನ ಊಟದ ವೇಳೆಗೆ ಆತನಿಗೆ ತಲುಪಿಸಿದರು. ಸರ್ವಜ್ಞನಾದ ಸಾಯಿ ತನ್ನ ಭಕ್ತರನ್ನ ಸೇರುತ್ತಿರುವನೆಂದು ಈ ಮೊದಲೇ ನಿದ್ರೆಯಿಂದ ಎಚ್ಚರಿಸಿ ತಿಳಿಸಿದ. ಆ ಚಿತ್ರಪಟ ಮಾತ್ರವೆಂದೇ ಭಾವಿಸುವುದು ನಮ್ಮ ಚಿತ್ತಭ್ರಾಂತಿ. ಬಾಬಾನನ್ನು ಪ್ರತ್ಯಕ್ಷವಾಗಿ ಕಂಡು ಸೇವಿಸುವ ಭಾಗ್ಯ ನಮಗೆ ದೊರಕಲಿಲ್ಲ. ಅದಕ್ಕಾಗಿ ನಾವು ಚಿಂತಿಸಬೇಕಾಗಿಲ್ಲ. ಬಾಬಾ ಪಟವನ್ನು ಭಕ್ತಿಯಿಂದ ಪೂಜಿಸಿದರೆ, ಆರಾಧಿಸಿದರೆ ಆ ತಂದೆ ನಮ್ಮ ಜೊತೆ ಇರುತ್ತಾನೆ. ಸರ್ವವ್ಯಾಪ್ತನೂ ಸಕಲ ಚರಾಚರಗಾಮಿಯೂ ಆದ ಶ್ರೀ ಸಾಯೀಶನ ಲೀಲೆಗಳು ಅದ್ಭುತ. ಭಕ್ತಿಯಿಂದ ಆರಾಧಿಸಿದರೆ ನಿರಂತರ ನಮ್ಮನ್ನು ಕಾಪಾಡುತ್ತಾನೆ. ಅಂತಹ ಸಾಯಿಗೆ ನಮಿಸೋಣ. ಓಂ ಶ್ರೀ ಸಾಯಿನಾಥಾಯ ನಮಃ.